ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಬ್ಸರ್ವ್ ಮಾಡಿದೀಯಾ, ಇತ್ತೀಚೆಗೆ ಆ ತುಳಸಿ ಮನೇಲೇ ಇರ್ತಾ ಇಲ್ಲ. ಅದು ಎಲ್ಲೆಲ್ಲೋ ಹೋಗ್ತಾಳೆ, ಯಾವಾಗ್ಲೂ ಮನೆಗೆ ಬರ್ತಾಳೆ. ಹ್ಞೂ ಅತ್ತೆ, ಭತ್ತ ತುಂಬ ಖುಷಿಯಾಗಿರ್ತಾರೆ ಗೊತ್ತಾ? ಹೌದು, ನಾನು ಗಮನಿಸ್ತಿದ್ದೀನಿ. ಏನೋ ನಡೆಸ್ತಿದ್ದಾಳೆ. ಇವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಅವ್ರ ಮಾವನ ಮನೆಗೆ ಏನಾದರೂ ಹೋಗಿ ಬರ್ತಿದ್ದಾರಾ? ಅಲ್ಲಿಗೆ ಹೋಗೋದಾದ್ರೆ ಹೇಳ್ಬಿಟ್ಟೆ ಹೋಗ್ಬೋದಲ್ವಾ? ಅವಳು ಅಲ್ಲಿಗೆ ಹೋಗ್ತಾಳೆ ಅಂದರೆ ಈ ಮನೆಯವರು ಓಲ್ಗ ಊದಿ ಖುಷಿಯಲ್ಲಿ ಕಳಿಸ್ತಾರೆ. ಎಸ್, ಮಗಳ ಮನೆಗೆ ಏನಾದರೂ? ಇಲ್ಲ, ಅವಳ ಮನೆಗೆ ಹೋದರೆ ನಗ್ನಗ್ತಾ ಬರಲ್ಲ. ಇನ್ನೆಲ್ಲಿ ಹೋಗಿ ಬರೋಕ್ಕೆ ಸಾಧ್ಯ? ಮಾವನ ಕೆಫೆಗೆ ಏನಾದರೂ ಹೋಗ್ತಿದ್ದಾರಾ? ಅಲ್ಲಿಗೆ ಕಂದು ಮುಚ್ಚಿ ಹೋಗಬೇಕು? ಅವಳು ಹೋಗ್ತಾಳೆ ಅಂದರೆ ನಿಮ್ಮ ಮಾವ ರತ್ನ ಕಂಬಳಿ ಹಾಸಿ ಕಾಯ್ತಿರ್ತಾರೆ. ಅದು ಅಲ್ಲ ಅಂದರೆ ಮಾವ ಏನಾದರೂ ಅವ್ರ ಹೆಸ್ರಿಗೊಂದು ಕಂಪ್ನಿ ಬರ್ಕೊಟ್ಟಿದ್ದಾರಾ? ಅದನ್ನ ನಡ್ಸಕ್ಕೆ ಹೋಗ್ತಿದ್ದಾರಾ? ಅವಳನ್ನ ನೋಡಿದರೆ ಕಂಪ್ನಿ ನಡೆಸೋ ಥರ ಕಾಣ್ತಾಳ. ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅತ್ತೆ, ಅವ್ರು ಸಾಮಾನ್ಯದವ್ರಲ್ಲ. ಸರಿ, ಯಾಕೆ ಸುಮ್ಮನೆ ಇಮ್ಯಾಜಿನೇಷನ್? ಅವಳು ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ನೀನೇ ಸರಿಯಾಗಿ ತಿಳ್ಕೊ. ನಾಳೆ ಒಳಗೆ ಈ ಕೆಲಸ ಆಗಿರ್ಬೇಕು. ಶೋರ್ ಅತ್ತೆ. ದಯವಿಟ್ಟು ಹಾಗೆ ಹೇಳ್ಬೇಡಿ ಸರ್. ನಾನು ಕಾರ್ ಓಡಿಸೋದು ಕಲ್ತಿದ್ದೀನಿ, ಗೊತ್ತಿಲ್ಲದೆ ತಪ್ಪಾಗೋಯ್ತು. ಹೌದೌದು, ನಿಮ್ಗೆಲ್ಲ ದುಡ್ಡಿನ ದಿಮಾಕು. ದುಡ್ಡಿದೆ ಅಂತ ರಸ್ತೆಗೆ ಬಂದ್ಬಿಡ್ತೀರಾ, ಇದ್ದವ್ರಿಗೆಲ್ಲ ತೊಂದರೆ ಕೊಡ್ತೀರಾ. ನಿಮ್ಗೆ ಹೀಗೆ ಬಿಟ್ರೆ ಸರಿಯಾಗಲ್ಲ. ಇಳಿರಿ ಕೆಳಗಡೆ. ಮೇಡಮ್, ನೀವೇ ಗಿಳಿದ್ದೀರಾ, ಕೂತಿರಿ. ಏನ್ ರಾಜ, ಹೆಂಗೈತೆ ಮೈಗೆ? ಏನ್ ಅನ್ಕೊಂಡಿದ್ಯಾ ನೀನು? ಗೊತ್ತಿಲ್ಲದೆ ತಪ್ಪಾಯ್ತು ಸಾರಿ ಕೇಳಿದ್ರು ತಾನೆ, ಮತ್ತೇನ್ ನಿಂದು? ಏನೋ ರೋಪ್ ಆಗ್ತೀಯಾ? ಬರೀ ರೋಪ್ ಹಾಕೋದಲ್ಲ, ಅವ್ರಿಗೆ ಇನ್ನೊಂದು ಮಾತಾಡಿದ್ರು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅವ್ರು ಯಾರು ಗೊತ್ತಾ? ನಮ್ಮಮ್ಮ. ಐ ಮೀನ್ ನಮ್ಮಮ್ಮ ಅವರು, ನಮ್ಮ ಮೇಡಮ್. ಎಲ್ ಬೋರ್ಡ್ ಹಾಕಿದ್ದೀವಿ ಅಂದಮೇಲೆ ನೀನು ನೋಡ್ಕೊಂಡ್ ಬರ್ಬೇಕು. ಕಣ್ಣು ಎಲ್ಲಿ ಇಟ್ಕೊಂಡು ಓಡಿಸ್ತಾ ಇದ್ದೆ. ಕಂಪ್ಲೇಂಟ್ ಕೊಡೋದು ಮೇಡಮ್ ಹತ್ರನ ಎಲ್ಲೆಲ್ಲ ಇದೆ, ನಾವು ತೋರಿಸ್ತೀವಿ. ಮಾಡೋದೆಲ್ಲ ಮಾಡಿ ಇವಾಗ ನಂದೇ ತಪ್ಪು ಅಂತ ಇದೆಯಾ? ರಾಂಗ್ ಸೈಡಲ್ಲಿ ಬಂದು ತಪ್ಪು ಮಾಡ್ರೆ ನೀನೇ ದಂಡ ಕಟ್ಟಬೇಕು. ಕಟ್ ನಡಿ. ನೀವು ಯಾವನು? ನಾನೇ ಕಿರಿಕು ಅಂದ್ರೆ ನನಗಿಂತ ಕಿರಿಕು. ನಿನ್ ಸವಾಸನೆ ಬೇಡ. ನನಗೆ ರೋಪ್ ಆಗ್ತಾನೆ. ಪಾಪು, ನಿಂಗೆ ಇಷ್ಟೊಂದು ಧೈರ್ಯ ಇದೆಯಾ? ಇದಕ್ಕೆಲ್ಲ ಧೈರ್ಯ ಬೇಕಾಗಿಲ್ಲ ಮೇಡಮ್. ಈಗಿನ ಕಾಲದಲ್ಲಿ ಜನ ಇರೋದೇ ಹೀಗೆ. ನೀವು ಸುಮ್ಮನಿದ್ರೆ ತಲೆ ಮೇಲೆ ಕೂರ್ತಾರೆ, ಜೋರಾಗಿ ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ಹೋಗ್ತಾರೆ. ಈಗ ಹೇಗೆ ಹೋದ ನೋಡಿ. ಆದ್ರೂ ನೀನ್ ಇದ್ದಿದ್ದಕ್ಕಾಯ್ತು ಪಾಪು. ಇಲ್ಲ ಅಂದಿದ್ರೆ ಅವನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದ. ಅದೇ ಕರ್ಕೊಂಡು ಹೋಗ್ತಿದ್ದ ಮೇಡಮ್. ನೀವು ರೋಪ್ ಹಾಕ್ಬೇಕು. ಈ ತರ ಇದ್ರೆ ಈಗಿನ ಕಾಲದಲ್ಲಿ ಬದುಕಾಗಲ್ಲ. ಸರಿ, ಟೈಮ್ ಆಗ್ತಾ ಇದೆ, ಮತ್ತೆ ಶುರು ಮಾಡಿ. ಬ್ರೇಕ್ ಹಾಕಿ ಅಂತಂದ್ರೆ ಎಕ್ಸ್ಲೇಟರ್ ಕೊಟ್ರಲ್ಲ ಮೇಡಮ್. ಇನ್ನೊಂದು ಚೂರು ಸ್ಪೀಡಾಗಿ ಹೋಗಿದ್ರೆ ಅವನು ಹೊಗೆ ಹಾಕೋತಾ ಇದ್ದ. ಆಮೇಲೆ ನಿಮ್ಮ ಫ್ಯಾಮಿಲಿ ಹೆಸರು ನ್ಯೂಸ್ ಪೇಪರಲ್ಲಿ ಬರ್ತಾ ಇತ್ತು. ಅಯ್ಯೋ ಪಾಪು, ಯಾಕೆ ಹಾಗೆ ಹೇಳ್ತೀಯ? ಸದ್ಯ ಅವನ್ಗೇನು ಆಗ್ಲಿಲ್ವಲ್ಲ? ತಗಳಪ್ಪ, ನಿಮಗ್ ಬೈದೋಗಿರೋ ಎಪ್ಪನ ಮೇಲೂ ಕಾಳಜಿ ನಿಮ್ಗೆ. ಇನ್ಮೇಲೆ ಈ ತರ ಹೇಗೆ ಓಡಿಸಿದ್ರೆ ಫೈನ್ ಆಗ್ತೀನಿ ಅಷ್ಟೇ. ಆದ್ರೂ ಪಾಪು, ನೀನ್ ಅವನ ಹತ್ರ ನಿನ್ನ ಅಮ್ಮ ಅಂತ ಅಂದ್ಯಲ್ಲ, ಅದೇ ಖುಷಿ ನನಗೆ. ಹಲೋ, ನಾನೆಲ್ಲ ಹಾಗಂದೆ? ನಾನು ಅಂದಿದ್ದು ನಮ್ಮ ಅಮ್ಮವರು ಮೇಡಮ್ ಅವರು ಅಂತ. ಇದಕ್ಕೇನ್ ಕಮ್ಮಿ ಇಲ್ಲ ಮೇಡಮ್. ಟೈಮ್ ವೇಸ್ಟ್ ಮಾಡಿದ್ರೆ ಫೈನ್ ಹಾಕ್ತೀನಿ, ನಡೀರಿ. ಹಣ್ಣು ತಂದ್ಯಾನ? ಹ್ಞೂ ಅಣ್ಣ, ತಂದಿದ್ದೀನಿ.
ನಿಂತ್ಕೊಳ್ಳಿ. ಚೋಟುದ್ದ ಇದ್ದೀರಾ, ಲವ್ ಮಾಡ್ತೀರಾ? ನಿಮ್ ಮೇಡಮ್ಗೆ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪ್ಲೀಸ್ ಅಂಕಲ್, ಈ ವಿಷಯ ಯಾರಿಗೂ ಹೇಳ್ಬೇಡಿ. ಆಯ್ತು. ಮಗು, ನಿನ್ ಕುತ್ಕೇದಿರೋ ಚೈನ ಕೊಡು. ನಿನ್ ಅಂಕಲ್ ಅದು ಅಯ್ಯೋ, ಡಿಸೈನ್ ಬಹಳ ಚೆನ್ನಾಗಿದೆ, ನೋಡ್ಕೊಡ್ತೀನಿ ಕೊಡಮ್ಮ. ಕೊಡ ಕೊಡ ಕೊಡ. ಆಹಾ, ಬಹಳ ಚೆನ್ನಾಗಿದೆ. ಒಂದ್ ಕೆಲಸ ಮಾಡ್ತೀಯ ಮಗು, ಈ ಚೈನು ಕಳೆದೋಯ್ತು ಅಂತ ಹೇಳಿ. ಅಂಕಲ್ ಅದು ಚಿನ್ನದ್ದು ಅಂಕಲ್. ನಮ್ಮ ಅಪ್ಪಂಗೆ ಏನಾರ ಈ ವಿಷಯ ಗೊತ್ತಾದ್ರೆ ಬೈತಾರೆ. ಪೊಲೀಸ್ ಸ್ಟೇಷನ್ಗಿಂತ ಬೈಸ್ಕೊಳ್ಳೋದೇ ವಾಸಿ ಅಲ್ವಾ? ಒಂದೇ ಒಂದಿನ ಬೈತಾರೆ, ಬೈಸ್ಕೊಂಬಿಡು. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು, ಹುಷಾರು. ವೆರಿ ಗುಡ್, ವೆರಿ ಗುಡ್. ಮುಂದೆ ಯಾವತ್ತಾದ್ರೂ ಯಾರಾದ್ರೂ ನಿನ್ನ ಬಾಯಿ ಬಿಡಿಸಿ ನಿನ್ನ ಕುತ್ಕೆಯಲ್ಲಿದ್ದ ಚೈನ್ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಅಪ್ಪಿ ತಪ್ಪಿನು ನಾನಿಸ್ಕೊಂಡೆ ಅಂತ ಹೇಳ್ಬಾರ್ದು. ಒಂದು ವೇಳೆ ನೀನ್ ಏನಾದ್ರೂ ಹಾಗೆ ಹೇಳಿದ್ರೆ ನಿಮ್ಮಿಬ್ಬರು ವಿಚಾರನ ನಿಮ್ಮ ಅಪ್ಪಂಗೆ ಹೇಳ್ತೀನಿ, ನಿಮ್ ಟೀಚರ್ಗೆ ಹೇಳ್ತೀನಿ. ಓಕೆನಾ ಮಗ? ವೆರಿ ಗುಡ್. ಹೋಗಿ. ಕುರುಡು ಕಾಂಚಾಣ ಕುಣಿಯೋತಲಿತ್ತು, ಕಾಲಿಗೆ ಬಿದ್ದವರ ತುಳಿಯೋತಲಿತ್ತು. ಕಾಂಚಾಣ ಅಂದ್ರೆ ದುಡ್ಡು. ಇಲ್ಲಿ ವರಕವಿ ದಾರಾ ಬೇಂದ್ರೆ ಅವರು ದುಡ್ಡನ್ನ ಕುರುಡು ಅಂತ ಹೇಳ್ತಾರೆ. ಸವಿತಾ, ಸವಿತಾ, ಪಾಠ ಕೇಳ್ತಿದ್ಯಾ? ನಾನು ಏನ್ ಹೇಳ್ತಿದ್ದೆ ಹೇಳು ನೋಡೋಣ. ಮೇಡಮ್ ಅದು ಅದು ಯಾಕಮ್ಮ, ಹುಷಾರಿಲ್ವಾ? ಮನೆಗೆ ಹೋಗ್ಬೇಕಾ? ಹಾಗೇನಿಲ್ಲ ಮೇಡಮ್, ನನಗೆ ಮನೆಗೆ ಹೋಗಕ್ ಭಯ ಆಗ್ತಿದೆ ಅಷ್ಟೆ. ಮನೆಗೆ ಹೋಗಕ್ ಭಯ ಆಗ್ತಿದ್ಯಾ? ಏನಾಯ್ತಮ್ಮ? ಮೇಡಮ್ ಅದು ಹೆದ್ರಬೇಡ, ಏನಾಯ್ತು ಹೇಳು. ನನ್ ಚಿನ್ನದ ಚೈನ್ ಕಳ್ದೋಗಿದೆ ಮೇಡಮ್. ವಾಟ್? ಚಿನ್ನದ ಚೈನ್ ಕಳ್ದು ಹಾಕೊಂಡಿದ್ಯಾ? ಎಲ್ಲಿ ಕಳ್ದೋಯ್ತು? ಮೇಡಮ್ ಅದು ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಅಂದ್ರೆ ಹೇಗೆ ಸವಿತಾ? ಹುಷಾರಾಗಿರ್ಬೇಕಲ್ವಾ? ಒಂದ್ ಕೆಲ್ಸ ಮಾಡು, ನೀನಿವತ್ತು ಎಲ್ಲೆಲ್ಲಿ ಹೋಗಿದ್ಯೋ ಅಲ್ಲೆಲ್ಲ ಹೋಗಿ ಇನ್ನೊಂದ್ಸರಿ ಹುಡ್ಕು. ಪಾಪ ನಿಮ್ಮಪ್ಪ ಅಮ್ಮ ಅದನ್ನ ಮಾಡಿಸ್ಕೊಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ? ಹುಷಾರಾಗಿ ಇಟ್ಕೋಬೇಕಲ್ವಾ ಸವಿತಾ? ಸರಿ ಬಿಡು, ಇವತ್ತೇನ್ ಪಾಠ ಹೇಳ್ಕೊಟ್ರು ನಿನ್ಗೇನು ಅರ್ಥ ಆಗಲ್ಲ. ಮಕ್ಳ, ನೀವೆಲ್ಲರೂ ಸವಿತಂಗೆ ಚೈನ್ ಹುಡ್ಕೋದಕ್ಕೆ ಹೆಲ್ಪ್ ಮಾಡಿ. ನಾನು ಮನೆಯಲ್ಲಿ ಒಂದ್ಸರಿ ನೋಡ್ತೀನಿ, ಸರಿನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.